ನಾಳೆ ನಾಳಿದ್ದು ಆಗ್ಬೋದು. ನಾಳೆ ನಾಳಿದ್ದು ಇನ್ನು 4 ಕ್ಷೇತ್ರಗಳಿದಾವೆ, ಆಗ್ಬೋದು. ನಾಳೆ ನಾಳಿದ್ದು ಅಂತಂದ್ರೆ ನಾಳೆ ನಾರು ಆಗ್ಬೋದು, ನಾಳಿದ್ದಾರು ಆಗ್ಬೋದು. ಕಗ್ಗಂಟೆ ಆಗಿಲ್ಲ, ನಮ್ಮಲ್ಲಿ ಕಗ್ಗಂಟೆಗಳೇ ಇಲ್ಲ, ಎಳೆದಾಡೋದು ಇಲ್ಲ. ತೀರ್ಮಾನ ಒಂದೇ ಸಾರಿ ಮಾಡೋದು ಬೇಡ ಅಂತ ಒಟ್ಟಿಗೆ ಆಮೇಲೆ ಮಾಡ್ತಾ ಇದ್ದೀವಿ. 20 ಗೆಲ್ತೀವಿ ಅಂತ ಹೇಳಿಲ್ವೇನೆಯ? 20 ಕ್ಷೇತ್ರಗಳನ್ನ ಗೆದ್ದೇ ಗೆಲ್ತೀವಿ. ಆ ಬಿಜೆಪಿ ಅವ್ರ ತರ ಸುಳ್ಳು ಹೇಳಲ್ಲ. 28 ಗೆದ್ಬಿಡ್ತೀವಿ. ಗೆದ್ದರ ಅದ್ರಿಂದ ನಮ್ಗೆ ಅನುಕೂಲ, ಅದು ಅನುಕೂಲ ಆಗ್ಲಿಲ್ಲ. ಈಗಲೂ ಅವ್ರಿಗೆ ಅನುಕೂಲ ಆಗಲ್ಲ, ನಮ್ಗೆ ಅನುಕೂಲ. ಅದನ್ನೆಲ್ಲ ಈಗ ಹೇಳಕ್ಕಾದ ನಿಮ್ಗೆ? ಅವೆಲ್ಲ ನಿಮ್ಗೆಲ್ಲ ಗುಟ್ಟೆಲ್ಲ ಬಿಟ್ಕೊಡಕ್ಕಾಗಲ್ಲ. ಕೆಲವು ಗುಟ್ಟುಗಳಾಗೆ ಇಡ್ಬೇಕು. ಯಾವ ಗುಟ್ಟುಗಳು ಇಲ್ಲ, ಕೆಲವು ಮಾತ್ರ ಇರ್ತವೆ. ಮೈಸೂರು ಚಾಮರಾಜನಗರನ ಪ್ರತಿಷ್ಠೆ ಅಂತಿಲ್ಲ, ಎಲ್ಲ 28 ಕ್ಷೇತ್ರಗಳನ್ನೂ ಪ್ರತಿಷ್ಠೆ ತಗೊಂಡಿದೀವಿ. ಇವು 2 ತಗೊಂಡಿದೀವಿ ಅಷ್ಟೇ. ಯಾವಾಗ ಎಲ್ಲ ಎಲೆಕ್ಷನ್ಗಳು ಕೂಡ ಪ್ರತಿಷ್ಠೆಗೆ ತಗೊಂಡಿದ್ರು. ಈ ಶಿವಣ್ಣ ನಿಂತಿದ್ದಾಗ ಪ್ರತಿಷ್ಠೆ ತಗೊಂಡಿಲ್ಲ ಶಿವಣ್ಣ. ಗ್ಯಾರಂಟಿ ಯೋಜನೆಗಳು ಕೈ ಹಿಡಿತವ ಅಂತ ನಂಬಿಕೆ ಇದೆಯೇನು? ಅವು ಮೇಜರ್ ಕೈ ಹಿಡಿತವೆ. ಯಾಕಂತಂದ್ರೆ ನಾವು ನುಡಿದಂತೆ ನಡೆದಿದ್ದೀವಿ. ಬಂದ ತಕ್ಷಣ ಜಾರಿ ಮಾಡಿದ್ದೀವಿ. ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು, ಜಾರಿ ಕೊಟ್ಟಿದ್ದೀವಿ. ಅವಕ್ಕೆ ಈ ವರ್ಷ 5 ಗ್ಯಾರಂಟಿಗಳಿಗೆ 36,000 ಕೋಟಿ ಖರ್ಚು ಮಾಡಿದ್ದೀವಿ. ಮುಂದಿನ ವರ್ಷ 52,009 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೀವಿ. ಸೊ ಬಿಜೆಪಿ ಅವ್ರ ತರ ಸುಳ್ಳು ಹೇಳಲ್ಲ. ನಾವು ಏನು ಹೇಳ್ತೀವಿ ಅದನ್ನ ಮಾಡ್ತೀವಿ. ನಿಮ್ ಕ್ಯಾಂಡಿಡೇಟ್ ಹೇಳ್ತಾರೆ ನಾವು ಗ್ಯಾರಂಟಿ ಮತ್ತು ಸಿದ್ದರಾಮಯ್ಯನವರ ಹೆಸರು ಹೇಳ್ಕೊಂಡು ವೋಟ್ ಕೇಳ್ತೀವಿ ಅಂತ. ಬಿಜೆಪಿ ಅವರು ಒಂದೇ ಅಜೆಂಡಾ, ಮೋದಿ ಅವರ ಹೆಸರು ಹೇಳ್ಕೊಂಡು ವೋಟ್ ಕೇಳ್ತೀವಿ. ನಾವು ಸಾಧನೆಗಳ ಮೇಲೆ ಅವಲಂಬನೆ ಆಗಿದೆ. ನಾವು ಏನು ಮಾಡಿದ್ದೀವಿ, ಜನಗಳಿಗೆ ಏನು ಹೇಳಿದ್ದೀವಿ, ಏನು ಮಾಡಿದ್ದೀವಿ, ಅದ್ರ ಮೇಲೆ ನಾವು ಡಿಪೆಂಡ್ ಆಗಿರ್ತಕ್ಕಂಥ. ಜನ ಕೈ ಹಿಡಿತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಕಳೆದ ಚುನಾವಣೆಯಲ್ಲಿ ಕೈ ಹಿಡಿದಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಈ ಸಾರಿನೂ ಕೂಡ ಆಶೀರ್ವಾದ ಮಾಡ್ತಾರೆ. ಬಿಜೆಪಿ ನಾಯಕರು ಹೇಳ್ತಾರೆ ಶಕ್ತಿ ಯೋಜನೆ ಬಿಟ್ಟು ಯಾವ ಯೋಜನೆಗಳು ಕೂಡ ಸಮರ್ಪಕವಾಗಿ ಜನರಿಗೆ ರೀಚ್ ಆಗ್ತಾ ಇಲ್ಲ. ಏನಾಗಂದ್ರೆ ಅಂದ್ರೆ ಬೇರೆ ಯೋಜನೆಗಳು ಸರಿಯಾಗಿ ರೀಚ್ ಆಗ್ತಾ ಇಲ್ಲ, ಜನಕ್ಕೆ ಅದರ ಬಳಕೆ ಆಗ್ತಾ ಇಲ್ಲ. ಅವ್ರಿಗೆ ಸುಳ್ಳು ಹೇಳಿ ಅಭ್ಯಾಸ ಆಗ್ಬಿಟ್ಟದಲ್ಲ, ಅದರಿಂದ ಇದೊಂದು ಸುಳ್ಳು ಹೇಳ್ತಾರೆ. ಅವ್ರಿಗೆ ನುಡಿದಂತೆ ನಡೆದಿಲ್ಲ. ಅವ್ರು ಯಾವಾಗಲೂ ಕೂಡ ಅವರು 2018ರಲ್ಲಿ 600 ಭರವಸೆಗಳು ಕೊಟ್ಟರು. ನಾಟ್ ಈವನ್ 10% ಆಫ್ ದೆಮ್ ಆರ್ ಇಂಪ್ಲಿಮೆಂಟೆಡ್. ನರೇಂದ್ರ ಮೋದಿಯವರು 15 ಲಕ್ಷ ತಂದು ಕೊಟ್ರ, 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ರ, ರೈತರ ಆದಾಯ ಡಬಲ್ ಮಾಡಿದ್ರ, ಅಚ್ಚೇದಿನ ತಗೊಬಂದ್ರ. ಮತ್ತೆ ಯಾಕೆ ನರೇಂದ್ರ ಮೋದಿ ಅವರು ನಂಬ್ತಾರೆ? ಮೇಲೆ 10ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಸಚಿವರ ಸಂಬಂಧಿಗಳಿಗೆ ಟಿಕೆಟ್ ಕೊಟ್ಟಿದ್ದೀರಿ ಸರ್. ಕೊಟ್ಟಿದ್ದೀವಿ. ಯಾಕಂದ್ರೆ ಆ ಕ್ಷೇತ್ರದ ಜನ ಯಾರಿಗೆ ಹೇಳ್ತಾರೋ ಅವ್ರು ಕೊಟ್ಟಿದ್ದೀವಿ. ಅಲ್ಲ, ನೀವು ಕುಟುಂಬ ರಾಜಕಾರಣವನ್ನ ವಿರೋಧ ಮಾಡ್ತಾವ್ರು. ಈಗ ಕುಟುಂಬದವ್ರಿಗೆ ಸಿಕ್ಕಿದ್ರೆ ಹೇಗೆ ಅಂತ ನೋಡಿಯಪ್ಪ, ಜನ ಯಾರನ್ನ ಹೇಳ್ತಾರ ಅವ್ರು ಯಾರನ್ನ ಆಯ್ಕೆ ಮಾಡ್ತೀವಿ ಅಂತ ಹೇಳ್ತಾರೆ ಅವ್ರು. ಕುಟುಂಬ ರಾಜಕಾರಣ ಅಲ್ಲ, ಜನರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡೋದು. ನಿಮ್ಮ ಎಮ್ ಎಲ್ ಎ ಹೇಳ್ತಾರೆ ಹೆಚ್ಚಿನ ಸೀಟ್ ಗೆಲ್ಲದೆ ಹೋದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬಹುದು ಅಂತ. ಹಂಗಂತ ಹೇಳಿದಾರ? ನೀನಿದ್ದೇನಪ್ಪ ಹಂಗೆ? ಅವ್ರು ಏನು ಹೇಳಿದ್ದಾರೆ ಅಂತಂದ್ರೆ, ನಾವು ಸಿದ್ದರಾಮಯ್ಯನವರು ಬಡವರಿಗೆ ಹಿಂದೆ ಮುಂದೆ ಎಲ್ಲ ಬಿಟ್ಬಿಡ್ತೀವಿ ಕಾಂಟೆಕ್ಸ್ಟ್ನ. ಸಿದ್ದರಾಮಯ್ಯನವರು ಬಡವರ ಪರವಾಗಿ ಕೆಲಸ ಮಾಡಿದ್ದಾರೆ, 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಕೊಟ್ಟಿದ್ದಾರೆ. ಇಂಥ ಪರಿಸ್ಥಿತಿನಲ್ಲಿ ಅವ್ರು ಗೆಲ್ಲಿಸ್ಬೇಕು ಅವ್ರಿಗೆ ಅಂತ ಹೇಳಿದ್ದಾರೆ. ಅವ್ರು ಮುಂದುವರಿಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ನೀವು ರಾಜೀನಾಮೆ ಕೊಡ್ಬೇಕು. ಆಯ್ತಪ್ಪ, ಎಲ್ಲ ಒಳ್ಳೆ ಕೆಲಸ ಮಾಡಿದ್ಮೇಲೆ ನಾವು ಗೆಲ್ಲೇಬೇಕಲ್ವಾ? ನುಡಿದಂತೆ ನಡೆದ ಮೇಲೆ ಗೆಲ್ಬೇಕಲ್ವಾ? ಅದು ಹೇಳಿದ್ದಾರೆ ಅಷ್ಟೇ. ಕುಮಾರಸ್ವಾಮಿ ಅವರು ಇವತ್ತು ಡಿಸ್ಚಾರ್ಜ್ ಬಂದಿರೋ ಹಾಸ್ಪಿಟಲ್ ಇಂದ, ನಿಮಗೆ ಪೊಲಿಟಿಕಲ್ ಸ್ಟಂಟ್ ಇಷ್ಟು ದಿನ ಹೇಳಿರೋಂಥದ್ದು ಅಂತ ಹೇಳಿ
ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಅಷ್ಟೇ ನಾನು ಹಾರೈಸ್ತೀನಿ. ಸರ್ 1977 ಬೇಗ ಗುಣ ಆಗ್ಲಿ ಅಂತೇಳಿ ಹಾರೈಸ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.